ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಾಗಿದೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಕೂಡ ಈಗ ಈ ರೀತಿಯ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಅತಿ ಹೆಚ್ಚು ಶಾಸಕರಿದ್ದಾರೆ ಅನ್ನುವಂತಹ ಬಾಂಬ್. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಸಿಎಂ ಆಯ್ಕೆ ವೇಳೆ ವೋಟಿಂಗ್ ಆಗಿದೆ. ಸಿದ್ದರಾಮಯ್ಯ ಪರವಾಗಿ ವೋಟ್ ಬಂದಿದ್ದಕ್ಕೆ ಅವರು ಸಿಎಂ ಆಗಿದ್ದು. ಸಿದ್ದರಾಮಯ್ಯ ಬೆಂಬಲಕ್ಕೆ ಹೆಚ್ಚು ಶಾಸಕರಿದ್ದಾರೆ. ಖುದ್ದು ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಈ ಬಗ್ಗೆ ಹೇಳಿದ್ದಾರೆ. 10% ಶಾಸಕರಿಗೆ ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾರು 10% ಶಾಸಕರು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಬಿಡಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಡುವ ಮೂಲಕ ಡಿಕೆ ಶಿವಕುಮಾರ್ಗೂ ವಾರ್ನ್ ಮಾಡಿದಂಗಿದೆ ಇದು, ಅಥವಾ ಡಿಕೆ ಶಿವಕುಮಾರ್ ಅವರನ್ನು ತಿವಿಯುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ, ಯಾವಾಗ್ರೆ ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದು. ನನಗೆ ಹೆಚ್ಚಿದೆ 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ. ಅವಾಗ 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10% 90% ಜನ ಇಲ್ಲ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದು 10% ದವರಿಗೂ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ. ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಾಗಿದೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಕೂಡ ಈಗ ಈ ರೀತಿಯ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಅತಿ ಹೆಚ್ಚು ಶಾಸಕರಿದ್ದಾರೆ ಅನ್ನುವಂತಹ ಬಾಂಬ್. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಸಿಎಂ ಆಯ್ಕೆ ವೇಳೆ ವೋಟಿಂಗ್ ಆಗಿದೆ. ಸಿದ್ದರಾಮಯ್ಯ ಪರವಾಗಿ ವೋಟ್ ಬಂದಿದ್ದಕ್ಕೆ ಅವರು ಸಿಎಂ ಆಗಿದ್ದು. ಸಿದ್ದರಾಮಯ್ಯ ಬೆಂಬಲಕ್ಕೆ ಹೆಚ್ಚು ಶಾಸಕರಿದ್ದಾರೆ. ಖುದ್ದು ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಈ ಬಗ್ಗೆ ಹೇಳಿದ್ದಾರೆ. 10% ಶಾಸಕರಿಗೆ ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾರು 10% ಶಾಸಕರು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಬಿಡಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಡುವ ಮೂಲಕ ಡಿಕೆ ಶಿವಕುಮಾರ್ಗೂ ವಾರ್ನ್ ಮಾಡಿದಂಗಿದೆ ಇದು, ಅಥವಾ ಡಿಕೆ ಶಿವಕುಮಾರ್ ಅವರನ್ನು ತಿವಿಯುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ, ಯಾವಾಗ್ರೆ ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದು. ನನಗೆ ಹೆಚ್ಚಿದೆ 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ. ಅವಾಗ 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10% 90% ಜನ ಇಲ್ಲ. ಅವ್ರಿಗೆ ಕ್ಲಿಯರ್ ಮೆಸೇಜ್ ಇದು 10% ದವರಿಗೂ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ. ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಾಗಿದೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಕೂಡ ಈಗ ಈ ರೀತಿಯ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಅತಿ ಹೆಚ್ಚು ಶಾಸಕರಿದ್ದಾರೆ ಅನ್ನುವಂತಹ ಬಾಂಬ್. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು.
ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಸಿಎಂ ಆಯ್ಕೆ ವೇಳೆ ವೋಟಿಂಗ್ ಆಗಿದೆ. ಸಿದ್ದರಾಮಯ್ಯ ಪರವಾಗಿ ವೋಟ್ ಬಂದಿದ್ದಕ್ಕೆ ಅವರು ಸಿಎಂ ಆಗಿದ್ದು. ಸಿದ್ದರಾಮಯ್ಯ ಬೆಂಬಲಕ್ಕೆ ಹೆಚ್ಚು ಶಾಸಕರಿದ್ದಾರೆ. ಖುದ್ದು ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಈ ಬಗ್ಗೆ ಹೇಳಿದ್ದಾರೆ. 10% ಶಾಸಕರಿಗೆ ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾರು 10% ಶಾಸಕರು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಬಿಡಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಡುವ ಮೂಲಕ ಡಿಕೆ ಶಿವಕುಮಾರ್ಗೂ ವಾರ್ನ್ ಮಾಡಿದಂಗಿದೆ ಇದು, ಅಥವಾ ಡಿಕೆ ಶಿವಕುಮಾರ್ ಅವರನ್ನು ತಿವಿಯುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲಾರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ. ಯಾವಾಗ್ರೆ ಸಿಎಂ ಮಾಡಿದ್ಮೇಲೆ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬಹುದು. ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡವ್ರು ಹೇಳಿರ್ಬೋದ್ರಿ. ನನಗೆ ಹಚ್ಚಿದೆ 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ. ಅವಾಗ 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10% 90% ಜನ ಇಲ್ಲ. ಅವ್ರಿಗೂ ಕ್ಲಿಯರ್ ಮೆಸೇಜ್ ಇದು 10%ದವರಿಗೂ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲಾರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ. ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಾಗಿದೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಕೂಡ ಈಗ ಈ ರೀತಿಯ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ಅತಿ ಹೆಚ್ಚು ಶಾಸಕರಿದ್ದಾರೆ ಅನ್ನುವಂತಹ ಬಾಂಬ್. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಸಿಎಂ ಆಯ್ಕೆ ವೇಳೆ ವೋಟಿಂಗ್ ಆಗಿದೆ. ಸಿದ್ದರಾಮಯ್ಯ ಪರವಾಗಿ ವೋಟ್ ಬಂದಿದ್ದಕ್ಕೆ ಅವರು ಸಿಎಂ ಆಗಿದ್ದು. ಸಿದ್ದರಾಮಯ್ಯ ಬೆಂಬಲಕ್ಕೆ ಹೆಚ್ಚು ಶಾಸಕರಿದ್ದಾರೆ. ಖುದ್ದು ಸಿದ್ದರಾಮಯ್ಯ ಅವರೇ ಸ್ಪಷ್ಟವಾಗಿ ಈ ಬಗ್ಗೆ ಹೇಳಿದ್ದಾರೆ. 10% ಶಾಸಕರಿಗೆ ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾರು 10% ಶಾಸಕರು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೊಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಬಿಡಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಡುವ ಮೂಲಕ ಡಿಕೆ ಶಿವಕುಮಾರ್ಗೂ ವಾರ್ನ್ ಮಾಡಿದಂಗಿದೆ ಇದು, ಅಥವಾ ಡಿಕೆ ಶಿವಕುಮಾರ್ ಅವರನ್ನು ತಿವಿಯುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲಾರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ. ಯಾವಾಗ್ರೆ ಸಿಎಂ ಮಾಡಿದ್ಮೇಲೆ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬಹುದು. ಅವಾಗ ನನಗೆ ಇಷ್ಟು ಬಿದ್ದ ಇವ್ರಿಗೆ ಇಷ್ಟು ಬಿದ್ದ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅದನ್ನ ಆಧಾರ ಇಟ್ಕೊಂಡವ್ರು ಹೇಳಿರ್ಬೋದ್ರಿ. ನನಗೆ ಹಚ್ಚಿದೆ 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ. ಅವಾಗ 10% ಅದು ಲಾಸ್ಟ್ ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10% 90% ಜನ ಇಲ್ಲ. ಅವ್ರಿಗೂ ಕ್ಲಿಯರ್ ಮೆಸೇಜ್ ಇದು 10%ದವರಿಗೂ. ಇನ್ನೊಂದು 10% ಜನ ಹೇಳಿರಬಹುದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಸೊ ಮೆಜಾರಿಟಿ ಜನ ಅಲ್ಲಿ ಕೆಲಸದ ಹೇಳಿದಾರೆ ಹೊರತಾಗಿ ಬೇರೆ ಬೇರೆ ಸಮಸ್ಯೆಗಳು ಹೇಳಿದಾರೆ ಹೊರತಾಗಿ ಅದನ್ನ ಬಿಟ್ಟರೆ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಯಾರು ಅವರು ಕೇಳಿಲ್ಲ. ಸುರ್ಜೇವಾಲಾರು ಇವರು ಕೂಡ ಯಾರು ಹೇಳಿಲ್ಲ. 10% ಹೇಳಿರಬಹುದು, ಒಂದು 20 ಜನ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆ ಅಲ್ಲ.